ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 20ನೇ ಅಧ್ಯಾಯದ 11ನೇ ಶ್ಲೋಕ. ತಾಂ ಸ ಆಪತತಿಂ ವೀಕ್ಷ್ಯ ಭಗವಾನ್ ಸಮವಸ್ಥಿತಃ ಜಗ್ರಾಹ ಲೀಲಯಾ ಪ್ರಾಪ್ತಾಂ ಗರುತ್ಮಾನಿವ ಪನ್ನಗೀಂ. ಸಾವಧಾನವಾಗಿ ನಿಂತ್ಕೊಂಡಿದ್ದ ಆ ಪರಮಾತ್ಮ ತನ್ನ ಎದುರುಗಡೆ ಓಡಿ ಬರ್ತಾ ಇರತಕ್ಕ ಆ ಹಿರಣ್ಯಕಶಿಪುವನ್ನು ನೋಡ್ತಾನೆ. ಆಪತತೀಂ ಪ್ರಾಪ್ತಾಂ ತಾಂ ಗದಾಂ ಗದೆಯನ್ನ ಗರುಡಃ ಸರ್ಪಿಣೀಮಿವ ಅನಾಯಾಸೇನ ಆಲೋಕ್ಯ ಗೃಹೀತವಾನ್. ತನ್ನ ಗದೆಯನ್ನ ತೆಗೆದುಕೊಂಡ. ಹೇಗೆ ಅನಾಯಾಸವಾಗಿ ಗರುಡ ಆ ಸರ್ಪವನ್ನ ಹಿಡ್ಕೋತಾನೆ, ಅದೇ ರೀತಿಯಾಗಿ ಬರುತ್ತಿರುವ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಬೇಕು ಹಾಗೆ ಅಂತ ಪರಮಾತ್ಮ ಹಿರಣ್ಯಾಕ್ಷ ಎಸೆದ ಗದೆಯನ್ನ ಪರಮಾತ್ಮ ಜಗ್ರಾಹ ಹಿಡ್ಕೊಂಡ ಅಂತ ಅರ್ಥ. ಹೇಗೆ ಹಿಡ್ಕೊಂಡ? ಗರುಡ ಸರ್ಪವನ್ನು ಹೇಗೆ ಹಿಡ್ಕೋತಾನೋ ಅದೇ ತರ ಹಿರಣ್ಯಾಕ್ಷ ಬೀಸಿದ ಗದೆಯನ್ನ ಪರಮಾತ್ಮ ಹಿಡ್ಕೊಂಡ ಹಾಗೆ ಅಂತ ಅರ್ಥ. ಸ್ವಪೌರುಷೇ ಪ್ರತಿಹತೆ ಹತಮಾನೋ ಮಹಾಸುರಃ ನೈಚ್ಛದ್ಗದಾಂ ದೀಯಮಾನಾಂ ಹರಿಣಾ ವಿಗತ ಪ್ರಭಃ. ತನ್ನ ಸಾಮರ್ಥ್ಯ, ತನ್ನ ಪುರುಷಾರ್ಥ ವ್ಯರ್ಥವಾದದ್ದು ಅವನಿಗೆ ತುಂಬಾ ಬೇಜಾರಾಯ್ತು. ಹಿರಣ್ಯಾಕ್ಷನಿಗೆ ಹತಮಾನಃ ವಿಗತ ಪ್ರಭಃ, ಅವನ ಕಾಂತಿಯೆಲ್ಲ ಹೋಯ್ತಂತೆ. ಎಷ್ಟು ಮಾಡಿದ್ರು ಇವನನ್ನು ಏನು ಮಾಡಕ್ ಆಗೋದಿಲ್ಲಲ್ಲ ಪರಮಾತ್ಮ ಹರಿಯನ್ನ ಹಾಗೆ ಅಂತ ತುಂಬಾ ಸಿಟ್ಟು ಬಂತು ಅವನಿಗೆ. ಸಹ ಮಹಾಸುರಃ ಹಿರಣ್ಯಾಕ್ಷಃ ಶ್ರೀ ಹರಿಣಾ ಪುನಃ ದೀಯಮಾನಂ ಗ್ರಹೀತುಂ ನ ಇಚ್ಛತೆ. ಮತ್ತೆ ಪರಮಾತ್ಮ ಗದೆಯನ್ನ ಕೊಟ್ಟರೂ ಕೂಡ ಅದನ್ನ ತೆಗೆದುಕೊಳ್ಬೇಕು ಅಂತ ಅವನ ಇಚ್ಛೆ ಪಟ್ಟಿಲ್ಲ. ಎಷ್ಟು ಬಾರಿ ಗದೆಯನ್ನ ಬಿಸಾಕಿದ್ರು ಇವನ ಏನು ಆಗ್ತಾ ಇಲ್ಲ, ಅದರಿಂದ ಮತ್ತೆ ಗದೆಯನ್ನ ತೆಗೆದುಕೊಳ್ಳಬಾರದು ಅಂತ ಅವನು ಇಚ್ಛೆ ಪಟ್ಟ ಹಾಗೆಂತ ಹೇಳ್ತಾರೆ. ಜಗ್ರಾಹ ತ್ರಿಶಿಖಂ ಶೂಲಂ ಜ್ವಲಜ್ವಲನಲೋಲುಪಂ ಯಜ್ಞಾಯ ಧೃತ ರೂಪಾಯ ವಿಪ್ರಾಯ ಅಭಿಚರಣ್ಯತಾ. ಅದರಿಂದ ಈ ಬಾರಿ ಚೇಂಜ್ ಮಾಡಿದ ಅವನು ಹಿರಣ್ಯಾಕ್ಷ. ಸಹ ಅಸುರಃ ಯಜ್ಞಾತ್ಮಕಾಯ ರೂಪಂ ಧೃತವತೆ ಭಗವತೆ. ಸ್ವಾಮಿ ಅಂದ್ರೆ ಯಜ್ಞ ಸ್ವರೂಪ ಅವನು. ಎಲ್ಲಾ ಯಜ್ಞಕ್ಕೂ ಕೂಡ ನಿಯಾಮಕನಾದವ ಸ್ವಾಮಿ ಅಂತ ವರಾಹದೇವರು ಅಭಿಚಾರ ಕರ್ಮ ಕುರ್ವನ್ ಕಶ್ಚಿತ್ ಜನಃ ಬ್ರಾಹ್ಮಣಾಯ ಅಭಿಚಾರ ಮಂತ್ರಂ ಇವ. ಹೇಗೆ ಅಭಿಚಾರ ಕೃತ್ಯವನ್ನ ಮಾಡತಕ್ಕವರು, ಮಾಟ ಮಂತ್ರ ಮಾಡುವವರು, ಅವರು ಹೇಗೆ ಒಂದು ಬ್ರಾಹ್ಮಣನಿಗೆ ಪ್ರಯೋಗವನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಆ ಹಿರಣ್ಯಾಕ್ಷನು ಕೂಡ ಆ ತ್ರಿಶೂಲವನ್ನ ಎಸಿತಾನೆ. ಅದು ಪ್ರಜ್ವಲಿಸ್ತಾ ಬಂತು ಅಂತ ಹೇಳ್ತಾರೆ. ತ್ರಿಶಿಖಂ, 3 ಶಿಖರಗಳು ಇರತಕ್ಕ ತ್ರಿಶೂಲ ಅಂತ ಅದನ್ನೇ ಕರೆಯೋದು. ಅಂತ ಶೂಲವನ್ನ ಗೃಹೀತವಾನ್ ಹಿಡ್ಕೊಂಡ ಹಾಗೆ ಅಂತ ಹೇಳ್ತಾರೆ. ಅಂದರೆ ಹಿರಣ್ಯಾಕ್ಷ ಅಂತ ಒಂದು ತ್ರಿಶೂಲವನ್ನ ಹಿಡಿದು ಅದರಿಂದ ದೇವರನ್ನ ಸಂಹಾರ ಮಾಡಬೇಕು ಅಂತ ಅವನು ಪ್ರಯತ್ನ ಪಟ್ಟ ಅಂತ ಅರ್ಥ. ತದೌಜಸ ದೈತ್ಯ ಮಹಾಭಟಾರ್ಪಿತಂ ಚಕಾಸದಂತ ಉದೀರ್ಣ ದೀಧಿತಿ ಚಕ್ರೇನ ಚಿಚ್ಛೇದ
ನಿಶಾತನೇಮಿನಾ ಹರಿರ್ಯತಾ ತಾರ್ಕ್ಷ್ಯ ಪತತ್ರಮುಜ್ಜಿತಂ. ದೈತ್ಯ ಮಹಾಭಟಾರ್ಪಿತಂ ಓಜಸಾ ಖೇ ಅಂತಃ ಉದೀರ್ಣದೀದಿತಿ. ಆ ಮಹಾದೈತ್ಯನಾದ ಹಿರಣ್ಯಾಕ್ಷನಿಂದ ಬಲದಿಂದ ಎಸೆಯಲ್ಪಟ್ಟ ಆಕಾಶದ ಮಧ್ಯದಲ್ಲಿ ಪ್ರಚಂಡವಾದ ಜ್ವಾಲೆಯಂತೆ ಇರತಕ್ಕ ಆ ತ್ರಿಶೂಲ ಅದು ದೇದೀಪ್ಯಮಾನವಾಗಿದೆ. ಅಂತಹ ಶೂಲವನ್ನ ಶ್ರೀಹರಿಹಿ ನಿಶಾತನೇಮಿನ ಚಕ್ರೇನ ತೀಕ್ಷ್ಣವಾದ ಹಲ್ಲುಗಳು ಇರತಕ್ಕ ಆ ಸುದರ್ಶನ ಚಕ್ರದಿಂದ ಚಿಚ್ಛೇದ ತುಂಡು ಮಾಡಿದ ಹಾಗೆ ಅಂತ. ಯಥಾ ಗರುಡ ಯಥಾ ಉದಾಹರಣೆ ಕೊಡ್ತಾರೆ, ಯಥಾ ಉಜ್ಜಿತಂ ತಾರ್ಕ್ಷ್ಯ ಪತತ್ರಂ. ಹೇಗೆ ಗರುಡ ಪತಿತವಾದ ಒಂದು ಪಕ್ಷಂ ಸಣ್ಣ ಪಕ್ಷಿಗಳ ರೆಕ್ಕೆಯನ್ನ ಹೇಗೆ ತುಂಡು ಮಾಡುತ್ತದೆ, ಅದೇ ರೀತಿಯಾಗಿ ಪರಮಾತ್ಮ ಆ ಹಿರಣ್ಯಾಕ್ಷ ಎಸೆದ ತ್ರಿಶೂಲವನ್ನ ಪರಮಾತ್ಮ ಸುದರ್ಶನದಿಂದ ತುಂಡು ಮಾಡಿದ ಹಾಗೆ ಅಂತ ಅರ್ಥ. ವೃಕ್ನೇ ಚ ಶೂಲೆ ಬಹುದಾರಿಣಾ ಹರೇಃ ಪ್ರತ್ಯೇತ್ಯ ವಿಸ್ತೀರ್ಣಮುರೋ ವಿಭೂತಿಮತ್ ಪ್ರವೃದ್ಧ ರೋಷಃ ಸಕಠೋರಮುಷ್ಟಿನಾ ನದನ್ ಪ್ರಹೃಹ್ಯಾಂತರ ಧೀಯತಾಸುರಃ. ಶೂಲೇ ಚ ಹರೇಃ ಬಹುಧಾ ವೃಕ್ನೇ ಪ್ರವೃದ್ಧ ರೋಷಃ. ಯಾವಾಗ ಪರಮಾತ್ಮನ ಸುದರ್ಶನ ಆ ತ್ರಿಶೂಲವನ್ನ ಪುಡಿ ಮಾಡಿಬಿಡ್ತು, ಅದರಿಂದ ಪ್ರವೃದ್ಧ ರೋಷಃ ಹಿರಣ್ಯಾಕ್ಷನಿಗೆ ಇನ್ನಷ್ಟು ಸಿಟ್ಟು ಬಂತು. ಸಹ ಸುರಃ ಪ್ರತ್ಯೇತ್ಯ ವಿಭೂತಿಮತಿ ವಿಸ್ತೀರ್ಣಂ ಉರಹ ನದನ್. ಅವನು ಜೋರಾಗಿ ಶಬ್ದ ಮಾಡುತ್ತಾ ದೇವರ ಹತ್ರನೇ ಓಡಿ ಬರ್ತಾ ಇದ್ದಾನೆ. ಸಮ್ಮುಖಂ ಆಗತ್ಯ ಗರ್ಜನ್ ಭಗವತಃ ವಿಶಾಲಂ. ಪರಮಾತ್ಮನ ವಿಶಾಲವಾದ ಶ್ರೀನಿಕೇತ ವಕ್ಷಸ್ಥಲ, ಆ ವಕ್ಷಸ್ಥಲವನ್ನ ಕಠೋರ ಮುಷ್ಟಿನ ಪ್ರಹೃತ್ಯ ಅದೃಶ್ಯ ಅಭವತ್. ಜೋರಾಗಿ ಪರಮಾತ್ಮನ ವಕ್ಷಸ್ಥಲವನ್ನ ಮುಷ್ಟಿ ಪ್ರಹಾರ ಮಾಡಿ ಅವನು ಅದೃಶ್ಯನಾದ ಅಂತ ಹೇಳ್ತಾರೆ. ಕಾಣಿಸ್ತಾನೆ ಇಲ್ಲ. ಅಂತರಧೀಯತ ಅಂತ ಬರುತ್ತೆ. ಒಂದು ಏಟು ಕೊಟ್ಟು ಬಿಟ್ಟು ಆ ಹಿರಣ್ಯಾಕ್ಷ ಅವನು ಕಣ್ಮರೆಯಾದ ಹಾಗೆ ಅಂತ ಹೇಳ್ತಾರೆ. ಇನ್ನು ಪರಮಾತ್ಮ ಅವನನ್ನ ಹೇಗೆ ಸಂಹಾರ ಮಾಡ್ತಾನೆ ಅಂತ ಮುಂದೆ ಬರುತ್ತದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಆತ್ಮನಮಸ್ತೆ. ಶ್ರೀ ಹರಯೇ ನಮಃ.